ಹಾಯ್ ಹಲೋ ನಮಸ್ತೆ. ಬಿಗ್ ಬಾಸ್ ಕನ್ನಡ ಸೀಸನ್ 7ರ ಮೂಲಕ ಭಾರಿ ಜನಪ್ರಿಯತೆ ಪಡೆದವರು ಡ್ಯಾನ್ಸರ್ ಕಿಶನ್ ಬೆಳಗಲಿ. ಆಗಾಗ ತಮ್ಮ ಡ್ಯಾನ್ಸ್ಗಳಿಂದಲೇ ಸಖತ್ ಸುದ್ದಿಯಲ್ಲಿರ್ತಾರೆ. ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಕಿಶನ್ ಅವರು ಸೆಂಟರ್ ಆಫ್ ಅಟ್ರಾಕ್ಷನ್, ಅಂದ್ರೆ ಅದರಲ್ಲಿ ನೋ ಡೌಟ್. ಎಲ್ಲ ನಟಿಯರ ಜೊತೆಗೆ ಕಿಶನ್ ಡ್ಯುಯೆಟ್ ರೀಲ್ ಮಾಡ್ತಾ ಇರ್ತಾರೆ. ಈ ರೀಲ್ಗಳನ್ನ ನೋಡಿ ಹಲವರು ಹಲವು ರೀತಿಯಲ್ಲಿ ಕಾಮೆಂಟ್ಗಳನ್ನು ಮಾಡ್ತಿರ್ತಾರೆ. ಅಲ್ಲದೆ ಹೆಚ್ಚಾಗಿ ನಮ್ರತಾ ಗೌಡ ಜೊತೆಗೆ ಕಿಶನ್ ರೀಲ್ಸ್ ಮಾಡ್ತಾ ಇರ್ತಾರೆ. ಇದೇ ಕಾರಣಕ್ಕೆ ಇವರಿಬ್ಬರು ಪ್ರೀತಿಯಲ್ಲಿದ್ದಾರಾ ಅಥವಾ ಮದುವೆಯಾಗಲಿದ್ದಾರಾ ಅಂತಲೂ ನೆಟ್ಟಿಗರು ಪ್ರಶ್ನೆ ಮಾಡ್ತಿರ್ತಾರೆ. ನಮ್ರತಾ ಗೌಡ ಅವರೊಟ್ಟಿಗೆ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇರೋದ್ರಿಂದ ಆದಷ್ಟು ಬೇಗ ಇಬ್ಬರು ಗುಡ್ ನ್ಯೂಸ್ ಕೊಡಲಿದ್ದಾರೆ ಅನ್ನೋ ಗಾಸಿಪ್ಗಳು ಕೂಡ ಹಬ್ಬಿವೆ. ಈ ಬಗ್ಗೆ ಕಿಶನ್ ಬೆಳಗಲಿ ಮಾತನಾಡಿ, ನಾನು ನಮ್ರತಾ ಗೌಡ ಬೆಸ್ಟ್ ಫ್ರೆಂಡ್ಸ್. ನಾನು ಮುಂಬೈನಲ್ಲಿ ಹೆಸರು ಮಾಡಿ ಬೆಂಗಳೂರಿಗೆ ಬಂದಾಗ ನಾನು ಮಾಡಿದಂತಹ ಮೊದಲ ಡ್ಯಾನ್ಸ್ ಶೋನಲ್ಲಿ ನಮ್ರತಾ ಗೌಡ ಅವರ ಪಾರ್ಟ್ನರ್ ಆಗಿದ್ದೆ. ಶುರುವಿನಲ್ಲಿ ನನಗೆ ಅವಳನ್ನ ನೋಡಿದ್ರೆ ಆಗ್ತಾ ಇರಲಿಲ್ಲ, ಅವಳಿಗೆ ನನ್ನನ್ನು ಕಂಡ್ರೆ ಆಗ್ತಿರ್ಲಿಲ್ಲ ಅಂತ ಇತ್ತೀಚೆಗೆ ನೀಡಿದ ಸಂದರ್ಶನವೊಂದರಲ್ಲಿ ಕಿಶನ್ ಹೇಳ್ಕೊಂಡಿದ್ದಾರೆ. 1 ತಿಂಗಳು ನಾವು ಸರಿಯಾಗಿ ಮಾತನಾಡಿಯೇ ಇರಲಿಲ್ಲ, ಹಾಗೆಯೇ ಪರ್ಫಾರ್ಮೆನ್ಸ್ ಮಾಡಿದ್ವಿ. ಹೋಗ್ತಾ ಹೋಗ್ತಾ ಚೆನ್ನಾಗಿ ಮಾತನಾಡ್ತಾ ನಾವಿಬ್ರು ಒಳ್ಳೆಯ ಫ್ರೆಂಡ್ಸ್ ಆದ್ವಿ. ನಾವಿಬ್ರು ಈ 6 ವರ್ಷದಲ್ಲಿ ಚೂರು ಕೂಡ ಅಸೂಯೆ ಇಲ್ಲ, ಜಗಳವಾಡಿಲ್ಲ. ನಮಗೇನಾದರೂ ಬೇಜಾರಾದರೆ ಸೈಲೆಂಟ್ ಆಗಿಬಿಡ್ತೀವಿ. ನಮ್ಮ ಗೆಳೆತನ ತುಂಬ ದೂರ ಸಾಗುತ್ತೆ. ಮದುವೆ ಬಗ್ಗೆ ಅವಳು ಏನಾದರೂ ನ್ಯೂಸ್ ಕೊಡಬಹುದು, ನನಗೆ ಗೊತ್ತಿಲ್ಲ ಅಂದಿದ್ದಾರೆ ಕಿಶನ್ ಬೆಳಗಲಿ. ಮುಂದುವರೆದು, ಮಚ್ಚೆ ಎಲ್ಲಿದೆ ಗುರು ಅನ್ನೋ ಕಾಮೆಂಟನ್ನು ನಾನು ಹೆಚ್ಚಾಗಿ ನೋಡಿದ್ದೀನಿ. ನಾನು ಕಲಿಯನ್ನ ಹಾಡ್ತಿದ್ದೀನಿ. ಯಾವುದೇ ಹೀರೋಯಿನ್ ಅಥವಾ ಯಾವುದೇ ಸೀಕ್ವೆನ್ಸ್ ನೋಡಿದ್ರೂ ಅವರು ಸ್ಕ್ರೀನ್ ಮೇಲೆ ಚೆನ್ನಾಗಿ ಕಾಣ್ತಿದ್ದಾರಾ ಅನ್ನೋದನ್ನ ಖಚಿತಪಡಿಸ್ಕೊಳ್ತೀನಿ. ನನಗೆ ಇರುವ ಕಲಿಯನ್ನ ನಾನು ಸ್ಪ್ರೆಡ್ ಮಾಡ್ತಿದ್ದೀನಿ. ನನಗೆ ಇನ್ಸ್ಟಾಗ್ರಾಮ್ ಅನ್ನೋ ಪ್ಲಾಟ್ಫಾರ್ಮ್ ಸಿಕ್ಕಿದೆ. ಹಾಗಾಗಿ ಆ ಕಲಿಯನ್ನ ನಾನು ಎಷ್ಟು ಹರಡಬಹುದೋ ಅಷ್ಟು ಜನರ ಜೊತೆಗೆ ಸ್ಪ್ರೆಡ್ ಮಾಡ್ತಿದ್ದೀನಿ. ನನ್ನ ಜೊತೆ ರೀಲ್ಸ್ ಮಾಡುವ ನಟಿಯರು ಕೂಡ ತುಂಬಾ ಖುಷಿಯಾಗಿದ್ದಾರೆ ಅಂತ ಕಿಶನ್ ಬೆಳಗಲಿ ಹೇಳ್ಕೊಂಡಿದ್ದಾರೆ. ಪೆನ್ ಡ್ರೈವ್ ಸಿನಿಮಾದಲ್ಲಿ ತನಿಷಾ ಕುಪ್ಪಂಡ ಜೊತೆಗೆ ಕಿಶನ್ ಬೆಳಗಲಿ ನಟಿಸಿದ್ದಾರೆ. ಈ ಬಗ್ಗೆ ಇತ್ತೀಚೆಗೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬಿಗ್ ಬಾಸ್ ನಂತರ ನಾನು ಧಾರಾವಾಹಿಯಲ್ಲಿ ನಟಿಸಿದ್ದೆ. ನನ್ನ ಅಭಿನಯದ ಮೊದಲ ಚಿತ್ರ ಇದು. ಮೊದಲನೇ ಸಿನಿಮಾದಲ್ಲಿ ತನಿಷಾ ಅವರ ಜೊತೆ ರೊಮ್ಯಾನ್ಸ್ ಮಾಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಈ ಸಿನಿಮಾ ಮಾಡುವಾಗ ನನ್ನ ಕಾಲು ಮುರಿದು ಹೋಗಿತ್ತು. ತನಿಷಾ ಕುಪ್ಪಂಡ ಅವರು ನನಗಿಂತ ದೊಡ್ಡವರು. ಡೀಪ್ ರೊಮ್ಯಾಂಟಿಕ್ ದೃಶ್ಯ ಮಾಡಲಾಗದೆ ಓಡ್ ಹೋಗಿದ್ದೆ ಅಂತ ಕಿಶನ್ ಹೇಳ್ಕೊಂಡಿದ್ದಾರೆ.